ಶುಭವಾಗಲಿ. ಅಳಿದರು, ಅಳಿಯುವ ಮೊದಲು ಸಂಪಾದನೆ ಮಾಡಿದ್ದೇನು, ಲೋಕವನ್ನ ತಲ್ಲಣಗೊಳಿಸಿ ತಾವು ಹೇಗಿರ್ಬೇಕು, ನನ್ನ ನಿರ್ದೇಶನದಂತೆ ಲೋಕ ಇರಬೇಕೆನ್ನುವ ಹಾಗೆ ತೋರಿಸಿಕೊಟ್ಟವರಿದ್ದಾರೆ. ಆಗ ಅವರು ಮಾತ್ರ ಅಲ್ಲ, ಈಗ ಬಲಿ ಚಕ್ರವರ್ತಿಯನ್ನು ಹೇಳುವುದಾದ್ರೆ ನೀನಂದ ಹಾಗೆ ಒಳ್ಳೆ ಧರ್ಮದಿಂದ ನಡತೆಯನ್ನು ಖಂಡಿತವಾಗಿ ಕರುಣೆಯನ್ನು ಯೋಚನೆ ಮಾಡ್ಬೇಕು ನೀನು. ದಾನವರು ಅತಿ ಧರ್ಮವಂತರಾದ್ರೆ ಇರುವುದಕ್ಕೆ ದೇವತೆಗಳು ಬಿಡುವುದಿಲ್ಲ. ಈಗ ಪ್ರಹ್ಲಾದನಲ್ಲಿ ಧರ್ಮ ಎಷ್ಟಿದ್ದಿತ್ತು, ಆ ಧರ್ಮವನ್ನು ತೆಗೆದವ ಯಾರು? ಧರ್ಮವನ್ನು ತೆಗೆದವ ಯಾರು? ಅಲ್ಲ, ಶೀಲಾಪಹರಣ ಮಾಡಿದ್ಯಾರು? ಇಂದ್ರ. ಯಾಕೆ ಮಾಡಿದ? ದೇವಲೋಕದ ಶಕ್ತಿಗೆ ಮಬ್ಬು ಕವಿತೆ ಎನ್ನುವ ಕಾರಣಕ್ಕಾಗಿ ಅವ ಮಾಡ್ತಾನೆ ಅಂತ ಯೋಚನೆ ಮಾಡು. ಹೆಚ್ಚಿಗೆ ಧರ್ಮ ಇಲ್ಲಿದ್ದವರು ಮಾಡ್ತಾನೆ. ಪ್ರಹ್ಲಾದನ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪಿಸಿದ್ದು ಬಹಳ ಸೊಗಸಾಯಿತು. ಪ್ರಹ್ಲಾದನ ಶೀಲವಂತಿಕೆಯನ್ನ ಅಪಹರಿಸಿದ ಕ್ಷಣವೇ ವಿಷ್ಣುದೇವ ಯಾಕೆ ಸುಮ್ಮನೆ ಉಳಿದ? ಯಾಕೆ ಉಳಿದ? ಜಾಗ್ರ ಸ್ವಪ್ನ ಸುಷುಪ್ತಾವಸ್ಥೆಗಳಲ್ಲಿ ನೀನೇ ಸರ್ವೋತ್ತಮ, ನೀನೇ ಪರಮ ಪುರುಷೋತ್ತಮ ಎನ್ನುವುದಾಗಿ ಭಾಸಿಸಿ ತದ್ರೀತಿಯ ಜೀವನಾನುಕ್ರಮವನ್ನೇ ಉಸಿರಾಗಿಸಿಕೊಂಡು ಬಾಳ ಪಯಣವನ್ನ ಸಾಗಿಸಿದವ ಪ್ರಹ್ಲಾದ. ಆದ್ರೂ ಇಂದ್ರ ಶೀಲವನ್ನು ಅಪಹರಿಸಿದ ಕ್ಷಣವೇ ವಿಷ್ಣು ಯಾಕೆ ಸುಮ್ಮನೆ? ದೇವತೆಗಳ ಪಕ್ಷದಲ್ಲಿರುವವನು ಅವನು, ಹಾಗಾಗಿ ಸುಮ್ಮನೆ. ಮತ್ತೆ ನೋಡು, ಪ್ರಹ್ಲಾದನಾದವನಿಗೆ ಈಗ ಪ್ರಹ್ಲಾದ ಮರಣಿಸಿದ್ದ? ಇಲ್ಲ, ಮರಣಿಸಲಿಲ್ಲ. ಏನ್ ಮಾಡ್ತಾ ಏನು ಮಾಡ್ತಾನೆ? ಅವನಿಗೆ ವರ ಕೊಟ್ಟಿದ್ದಾನೆ. ಈಗ ಮಹಾವಿಷ್ಣು ಕೊಟ್ಟದ್ದು. ಮಹಾವಿಷ್ಣುವೇ ಕೊಟ್ಟದ್ದು. ಯಾವ ರೀತಿ ಅಂತ ನಾನೀಗ ಹೇಳಿದ್ರೆ ನಾನು ಹೇಳುತ್ತೇನೆ. ಅವ ಕೊಟ್ಟ ವರ ಯಾವ ರೀತಿ ಅಂತ ನಾನು ಈಗ ಹೇಳಿದ್ರೆ ಓದ್ಕೊಂಡು ಬಂದದ್ದು ಹೇಳಿದಾಗ್ತದೆ. ಹಾಗಾಗಿ ನಾನು ಹೇಳುದಿಲ್ಲ. ಹಾಗಾಗಿ ನಾವು ಓದಿಕೊಂಡ ವಿಚಾರಗಳನ್ನು ಆಡುವುದು ಬೇಡ. ಸುಮ್ಮನೆ ಮುಖೋದ್ಗತವಾದಂತಹ ಕಂಠಪಾಠವೇ ನೆನೆಸ್ತದೆ. ಈಗ ನೀ ಎತ್ತಿ ಆಡಿದಂತಹ ವಿಚಾರವನ್ನೇ ಆಡ್ತೇನೆ. ಹೇಗೆ ಬಲ್ಲಯ್ಯ, ನಿನ್ನ ಪ್ರವೇಶ ಬಹಳ ಅದ್ಭುತವಾಗಿದೆ. ಪ್ರವೇಶ ನೀ ಬರಬೇಕಿದ್ರು ಅದ್ಭುತ ಮಾಡುವ ಗೋಚರಮಯವಾದಂತಹ ದೃಷ್ಟಿ ಸಾದೃಶ್ಯವನ್ನು ಆಧರಿಸಿ ನಿನ್ನ ಪ್ರವೇಶ ಬಹಳ ಒಳ್ಳೆಯದಾಗಿದೆ. ಹೇಗೆ ಉಪಮೆಯನ್ನು ಆಧರಿಸಿ ಹೇಳುವುದಾದ್ರೆ ಮೋಡದ ಮರೆಯನ್ನು ಸೆಳೆಕೊಂಡು ಅವನಿಗೆ ಅಪ್ಪಳಿಸುವಂತಹ ಸೆಳೆಯಲಿರ ಅಂಬರದ ಪಥದಲ್ಲಿರುವಂತಹ ಹಲವು ಮೇಘಗಳ ಸಮೂಹವು ಒಂದಕ್ಕೊಂದು ತಾಡಿಸಲ್ಪಟ್ಟಾಗ ಯಾವ ರೀತಿಯ ಧ್ವಾನವೆನ್ನುವುದು ಉದ್ಭುತವಾಗ್ತದೆ. ತದ್ರೀತಿಯ ಸ್ವರಭಾರವನ್ನು ಹೊಂದಿ ಏನಂದ್ರೆ ಅಡಮಾನವ ಪತಿ ನೀ ಕೇಳು. ಮತ್ತೆ ಮೇಘಗಳು ಸ್ಫೋಟಗೊಂಡ ಹಾಗೆ ನಾವು ಹೇಳ್ತೇವೆ. ಯಾಕೆ ಹೇಳು? ಸ್ಫೋಟ ನನ್ನ ಮೊದಲನೇ ಹೆಸರು ಮೇಘನಾಥ ಅಂತ ಇದ್ದದ್ದು. ಈಗ ಶಬ್ದಕ್ಕೆ ವಿಶೇಷತೆ ಹೆಚ್ಚು, ಬೆಳಕಿಗೆ ವಿಶೇಷತೆ ಹೆಚ್ಚು. ಈಗ ನನ್ನ ಹೆಸರು ಇಡುವಾಗ ಯಾವುದಕ್ಕೆ ಹೆಸರಿಗೆ ಕೊಟ್ಟದ್ದು? ಶಬ್ದಕ್ಕಾಗಿಯೇ ಬೆಳಕಿಗೆ? ಶಬ್ದಕ್ಕಾಗಿ. ಹಾಗಾದ್ರೆ ಶಬ್ದದ ವೇಗವನ್ನು ಹೇಳಿತಲ್ಲ. ಈಗ ಈ ಪ್ರಕೃತಿಯಲ್ಲಿ ವಿದಿತವಾದಂತಹ ಸತ್ಯಾಂಶವನ್ನಾದರೆ ಬೆಳಕಿನ ವೇಗ ಹೆಚ್ಚು, ಶಬ್ದದ ವೇಗ ಅಲ್ವಾ? ಈಗ ಮೋಡಗಳು ಒಂದಕ್ಕೊಂದು ತಾಡಿಸಲ್ಪಟ್ಟಾಗ ಶಬ್ದವೆನ್ನುವುದು ಉತ್ಪನ್ನವಾಗುವುದಕ್ಕಿಂತ ಮುಂಚಿತವಾಗಿ ಸಿಡಿಲು ಕಾಣಿಸ್ತದೆ, ಬೆಳಕು ಬರ್ತದೆ. ಮುಂಚಿತವಾಗಿ ಒಂದಕ್ಕೊಂದು ಸಂಬಂಧ ಉಂಟು. ಹೌದು, ಆದ್ರೆ ಮುಂಚಿತವಾಗಿ ಕಾಣುವುದು ಬೆಳಕು. ಹಾಗಾಗಿ ನಿನ್ನದು ಶಬ್ದಕ್ಕಷ್ಟು ಸೀಮಿತವಾಗಿ. ಆದ್ರೆ ನಾನು ಕೊಡುವಂತಹ ವಿಶ್ಲೇಷಣೆ ಆದರೊಂದು ಈ ಗುಡುಗು ಬಂದಾಗ ಬೆಳಕು ಬರುವುದಿಲ್ಲ. ಪರಿಮಾಣ ಎನ್ನುವುದು ನೋಡು, ನೀವು ಹಾಕ್ಲೇಬೇಡ. ಪರಿಮಾಣ ಎನ್ನುವುದು ಆಯಾಯ ತಾಡನ ಪರಿಕ್ರಮವನ್ನಾಧರಿಸಿ ಎಷ್ಟು ಪರಿಣಾಮವನ್ನಾಧರಿಸಿದೆ ತದ್ರೀತಿಯಲ್ಲಿ ಸೀಳು ಸೀಳಾದಂತಹ ಸಿಡಿಲು ಬರುವಂತದ್ದು. ಯಾಕೆ ನಾ ಸ್ವರಭಾರವನ್ನು ಹೇಳಿದ್ದು? ಯಾಕೆ ಸ್ವರಭಾರ ಒಳ್ಳೆಯದು, ಆದ್ರೆ ಸತ್ಯಾಂಶದ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿದಾಗ ಅಷ್ಟೇನು ಭಾರ ಇಲ್ಲ. ನನಗೆ ಯಾಕೋ ಕೆಲವರಿಗೆ ಭಾರದ ಅರಿವೇ ಇರುವುದಿಲ್ಲ. ಈಗ ಈ ಭಾರ ಗೊತ್ತಾಗ್ತಿರುವುದು ಯಾರಿಗೆ ಗೊತ್ತುಂಟ? ಯಾಕೆ? ಭಾರ ಹೊರಬೇಕಾದ ಪ್ರಾಯದಲ್ಲಿ ನಾರು ಮಡಿ ಉಟ್ಕೊಂಡು ಬಂದವರಿಗೆ ಭಾರ ಇಷ್ಟಿದ್ದು ಗೊತ್ತಾಗ್ತದೆ. ಇದು ಭಾರ ಅಲ್ಲ, ಅದೇ ಹೇಳಿದ್ದು. ಕರ್ತವ್ಯ ದೈವಮಾನ. ನಮ್ಮದು ಇದು ಕರ್ತವ್ಯವೇ. ನಾ ಮೊದಲು ಹೇಳ್ತೇನೆ, ಇನ್ನ ಕರ್ತವ್ಯ ಯಾವುದೆನ್ನುವುದಾಗಿ ಮುಂಚಿತವಾಗಿ ಹೇಳಿದ್ದೆ. ಆದ್ರೆ ಕಾಲವಶಿತವಾಗಿ ಅಜ್ಞಾನವನ್ನಾಧರಿಸಿ ಹೀಗೆ ಮಾಡ್ತಾ ಇದ್ದೀವಿ. ಈಗ ನಾವು ಮೂಲ ವಿಚಾರವನ್ನಾಧರಿಸಿ ಮಾತಾಡೋಣ. ನೀ ಮೂಲಕ ಬರ್ಬೇಕು. ನೀ ಮೂಲಕ ಹೋದ್ರೆ ಬಹಳ ಒಳ್ಳೆಯದೇ ಉಂಟು. ಹೌದು. ಯಾಕೆ ಬಡತನ ನಿನ್ನಲ್ಲೇ ಕಾಣ್ತಾ ಉಂಟು? ಯಾಕೆ? ಈಗ ಕೆಲವು ಸಮಯಗಳ ಹಿಂದೆ ಅಷ್ಟೇ ನೀ ಎಲ್ಲಿದ್ದೆ? ನಾನು ಲಂಕೆಯಲ್ಲೇ ಇದ್ದೆ. ಯುದ್ಧ ಮಾಡುವಾಗ ಮೊದಲು ಇಲ್ಲಿ ಇದ್ದೆ, ಆಮೇಲೆ ಅಲ್ಲಿಗೆ ಹೋದೆ, ಮೋಡದ ಮನೆಗೆ ಹೋದೆ. ಆದ್ರೆ ಇದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಎದುರಿಸುವಂತಹ ಕೆಲವೊಂದಿಷ್ಟು ಸನ್ನಿವೇಶಗಳು ನಿನಗೆ ಬಂದಾಗಿದೆ. ನಾಗಪಾಶದಿಂದ ಬಂಧಿಸುವಂತಹ ಸಂದರ್ಭ. ನೀನು ಬಂಧನಕ್ಕೊಳಗಾದ ತಿರುಪುಟ್ಟಲ್ಲ ಹೇಳ್ತೇನೆ. ಆ ಸಂದರ್ಭದಲ್ಲೆಲ್ಲ ನಿನಗೆ ಅದೃಶ್ಯನಾಗಿದ್ದುಕೊಂಡು ಯುದ್ಧ ಮಾಡುವಂತಹ ಒಂದು ಸ್ಥಿತಿಗತಿಗಳು ಒದಗಿ ಬರಲಿಲ್ಲ. ಆದ್ರೆ ಇಂದು ಒದಗಿ ಬಂದಿದೆ ಅಂತ ಆದ್ಮೇಲೆ ಬಡಮಾನವ ಪತಿಯ ಸಾಮರ್ಥ್ಯ ವಿಶೇಷತೆ ಯಾವ ಹಂತದಲ್ಲುಂಟು ಎನ್ನುವುದಲ್ಲ ಪುಣ್ಯಾತ್ಮ. ಈಗ ಯುದ್ಧದಲ್ಲಿ ಹಲವು ರೀತಿ ಉಂಟು. ಅಂತರ್ಧನವಾಗಿ ಮಾಡುವಂತ ಯುದ್ಧ ಈ ಸುವರ್ಣ ಲಂಕೆಯಲ್ಲಿ ಇಂದ್ರಜಿತವಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಮಗೆ ಗೊತ್ತುಂಟು ಒಂದು ಮಾತು,
ಅಂತರ್ಧಾನವಾಗುವುದಕ್ಕೆ ಹಾ. ಮಾನುಷಿಕನಾಗಿರುವಂತಹ ನನಗೆ ಸಾಮರ್ಥ್ಯ ಉಂಟೋ ಇಲ್ಲವೋ? ಯಾರಿಗೆ? ನನಗುಂಟು. ನೀ ಮಾಡಿ ತೋರಿಸು ನೋಡು. ನನಗುಂಟು. ನೀ ಮಾಡಿ ತೋರಿಸು ನೋಡು. ಧನುರ್ವಿದ್ಯಾ. ಈಗ ಲಂಕೆಯಲ್ಲಿ ನೀ ಮಾಡಿ ತೋರಿಸಿದ್ದೀಯ. ಅಗತ್ಯ ಇಲ್ಲ. ಹಾ. ಯಾಕೆ? ಧನುರ್ವಿದ್ಯಾ ಶಾಸ್ತ್ರದಲ್ಲಿ ಅಂತರ್ಧಾನಾಸ್ತ್ರ ಎನ್ನುವಂತಹ ಒಂದು ವಿಶೇಷವಾದ ಸಹಾಯಕ ಉಂಟು. ಅದು ಅಸ್ತ್ರ. ಹಾ. ನೆನಪಿರಲಿ. ಅದು ಅಂತರ್ಧಾನ ಆಗುವುದ? ಅಸ್ತ್ರ. ಅಸ್ತ್ರ ನಾನು ಅಸ್ತ್ರ ಪ್ರಯೋಗ ಮಾಡಿ ಆಗುದಲ್ಲ, ನಾನೇ ಕಣ್ಮರೆ. ನಾನು ಆಡಿದ ನುಡಿ ಹೇಗೆ? ಹಾ. ಮಾಯವಾಗುವ ವಿಚಾರ. ಬಾಣಕ್ಕೆ ಬರುವುದಿಲ್ಲ. ಬಾಣ ಬೇಡ. ನಿನಗ ಮಾಯ ಆಗ್ಲಿಕ್ಕೆ ಆಗ್ತದ? ಹಾ? ನಿನಗಾಗ್ತದ? ನಾ ಮಾಯ ಆಗುವುದಲ್ಲ, ಶರ ಪ್ರಯೋಗಿಸಿ. ನಾನು ಆ ಮಂತ್ರಕೋಶವನ್ನು ಈಗ ಶರ ಪ್ರಯೋಗ ಮಾಡಿದ್ರೆ ನಿನಗೆ ಕಣ್ಮರೆ ಆಗುದಕ್ಕಾಗ್ತದೆ? ಆಗ್ತದೆ. ಅಂತರ್ಧಾನ ಅಸ್ತ್ರವನ್ನು ಪ್ರಯೋಗಿಸಿ ನಾ ಮಾಯವಾಗಬಹುದು. ಅದು ಹೇಗ? ಅಂತರ್ಧಾನ ಅಸ್ತ್ರ ವಿಶೇಷತೆ ಹಾಗೆ. ಹೇಗೆ? ನನಗೆ ಗೊತ್ತಿರುವಂತಹ ಗೋಪನೀಯವಾದಂತಹ ಮಂತ್ರೋಕ್ತಗಳನ್ನು ಉಚ್ಚರಿಸಿ ಅಂತರ್ಧಾನ ಆಗಬೇಕು ಎನ್ನುವುದಾಗಿ ಇಷ್ಟ ದೇವತೆಯನ್ನು ಅರ್ಚಿಸಿ ನಭೋಮಂಡಲಕ್ಕೆ ಶರವನ್ನು ಹೊಮ್ಮಿಸಿದಾಗ ಉದ್ಭೂತವಾಗುವಂತಹ ಕಾಂತಿ ವಿಶೇಷಗಳಿಂದ ನಾ ಮಾಯವಾಗ್ತೇನೆ. ಅದಲ್ಲ ನೀ ಸುಳ್ಳು ಹೇಳಬೇಡ. ಯಾವುದು ಸುಳ್ಳು? ಕಾಂತಿ ವಿಶೇಷ ನಿನ್ನಲ್ಲೇ ಕೇಳ್ತೇನೆ. ಸೂರ್ಯನಿಗೆ ನೀನು ದೃಷ್ಟಿ ಇಟ್ಟು ಕಾಣುವುದಕ್ಕೆ ಎಷ್ಟೊತ್ತಾಗ್ತದೆ? ಕೆಲವು ಕ್ಷಣಗಳು. ಆಮೇಲೆ ಕಾಣ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಅಂತರ್ಧಾನ ಅಸ್ತ್ರವನ್ನ ನೀ ಆಕಾಶಕ್ಕೆ ಪ್ರಯೋಗ ಮಾಡಿದ ಮರುಕ್ಷಣದಲ್ಲಿ ಅಸ್ತ್ರದ ವಿಶೇಷತೆಯಿಂದ ಬೆಳಕು ಹೆಚ್ಚಾಗ್ತದೆ. ಬೆಳಕು ಹೆಚ್ಚಾದಾಗ ಇಲ್ಲಿದ್ದವರಿಗೆ ಕಣ್ಣನ್ನು ಬಿಡುವುದಕ್ಕಾಗುದಿಲ್ಲ. ಆಗ ನೀನು ಕಾಣುವುದಿಲ್ಲ. ನಮ್ಮದಾಗಲ್ಲ. ಇಲ್ಲಿ ಒಬ್ಬರನ್ನೊಬ್ಬರು ಕಾಣುವ ಹಾಗೆ, ಯಾರ ಕಣ್ಣಿಗೂ ನೋವು ಆಗದೇ ಇದ್ದ ಹಾಗೆ, ಯಾರು ಕಾಣದೇ ಇದ್ದ ರೀತಿಯಲ್ಲಿ ಮರೆ ಆಗ್ತೇನೆ. ಇನ್ನು ಹಾಗಾಗುವುದಿಲ್ಲ. ನಾನು ಮಾನಸಿಕ. ನಾನು ಮಾಯವಾಗುವ ವಿಚಾರವನ್ನು ಹೇಳಿದ್ದೆ. ಹಾಗೆ ಮಾಯಾವಿದ್ಯೆ ವಾಕ್ಯವನ್ನು ಆಲಿಸು. ಸುಸಂಬದ್ಧವಾಗಿ ಸಾಕ್ತಾ ಉಂಟು. ಆವೇಗ ಬೇಡ. ನಮ್ಮದು ಸುಸಂಬದ್ಧವೇ. ಆವೇಗ ಬೇಡ. ಆವೇಗ ಬೇಡ ಅಂತ ಹೇಳ್ಬಾರ್ದು. ಯುದ್ಧಕ್ಕೆ ಮತ್ತ ಇದು ಮಾಡಿ ಯುದ್ಧ ಅಲ್ಲ, ಆಯುಧಗಳ ಯುದ್ಧ ಇದೆ. ಯುದ್ಧ ಇದೆ, ಹೌದು. ಆದ್ರೆ ಇನ್ನು ಹೆಚ್ಚು ನಿನ್ನಲ್ಲಿ ಸಂಭಾಷಿಸುವ ಮನ ಉಂಟು. ಈಗ ಒಮ್ಮೆಗೊಮ್ಮೆಗೆ ಗಟ್ಟಿಯಾದ ಸ್ವರ ತ್ರಾಣವನ್ನು ಆಧರಿಸಿ ಉಸಿರನ್ನು ಬೇಗ ಹಿಡಿದು ಮಾತನಾಡಿದ್ರೆ ಆಡಬೇಕಾದ ವಿಚಾರ ತಪ್ಪಿ ಹೋಗುವುದಿಲ್ವಾ? ನಿನಗೆ ಕಷ್ಟ ಆಗ್ಬೋದು, ನನಗಾಗುದಿಲ್ಲ. ಈಗ ಭಾವೋನ್ಮಾದಿಯಾಗಿ ಯಾವುದೇ ವಿಚಾರವನ್ನು ಆಡುವಾಗ ತಪ್ಪಿ ನಡೆಯಬಾರದು. ನಾವು ಮಾತನ್ನು ಮಾತು ಎನ್ನುವುದಾಗಿ ಭಾವಿಸುವ. ಹಾಗಾಗಿ ಸತ್ಯಾಂಶವನ್ನೇ ಆಡ್ಬೇಕು. ಇನ್ನು ನೀನು ಹೇಳಿದೆ ಅಯೋಧ್ಯ ನಗರಿಯನ್ನ ಬಿಟ್ಟೆ ನೀನು ನತದೃಷ್ಟವಂತ ಎನ್ನುವುದಾಗಿ. ಸರ್ವಹಿತಾರ್ಥವಾಗಿ ಸಾತ್ವಿಕ ಜನರನ್ನು ಧರಿಸುವುದಕ್ಕಾಗಿ ನಾವು ಎಷ್ಟು ನತದೃಷ್ಟತನವನ್ನು ಅಪ್ಪಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದೇವೆ. ನಿನಗೆ ಪಟ್ಟ ಏರುವ ಮನಸ್ಸು ಇರಲಿಲ್ವಾ? ಪಟ್ಟವೇರುವ ಮನಸ್ಸಿದ್ದಿತ್ತು. ಆದ್ರೆ ಜನಕನಾದವನು ಕೊಟ್ಟ ವಚನವನ್ನ ಪೂರ್ಣೀಕರಿಸುವುದಕ್ಕೆ ಅದು ನನ್ನ ಆದ್ಯ ಕರ್ತವ್ಯವೆಂದೆನಿಸಿಕೊಂಡೆ. ಹಾಗಾಗಿ ಜನಕನ ವಚನ ತಪ್ಪು ಅಂತ ಹೇಳಿದಲ್ಲ, ನೀ ಕಳ್ಕೊಂಡಿದ್ದೆ. ಯಾವುದು ಮುಖ್ಯ? ತಪ್ಪು ಸರಿ ನಿನಗೆ ಬಿಟ್ಟದ್ದು. ಕಳೆದುಕೊಂಡರೂ ಕೂಡ ನನ್ನ ಜನಕನನ್ನು ಕಳೆದುಕೊಂಡೆ. ಅಷ್ಟು ಮಾತ್ರವಲ್ಲ, ನನ್ನ ರಾಣಿಯರ ಮಾಂಗಲ್ಯ ಹೋಯಿತು. ಆದ್ರೆ ನನ್ನ ಅರ್ಥವಾಗಿ ವನಾಭಿಮುಖವಾಗಿ ತಾಪಸಿ ಜೀವನವನ್ನು ಸಾಗಿಸುತ್ತಾ ಇರುವಂತಹ ಅದೆಷ್ಟೋ ಋಷಿ ಸಂದೋಹದವರ ತಂದೆ ಉಳಿದ್ರು, ಅದೆಷ್ಟೋ ಋಷಿ ಸಂದೋಹದವರ ಸಹಧರ್ಮಚಾರಿಣಿಗಳ ಮಾಂಗಲ್ಯವಾಗಿ ಎನ್ನುವುದುಡಿ. ಇದು ಸೂರ್ಯ ವಂಶದ ವಿಶೇಷ. ನಿಮ್ಮ ಅಪ್ಪ ಹೇಳ್ತೀರ ಮಾಂಗಲ್ಯ ಹೋದ್ರು ಏನು ಮಾಡುವ? ಸೂರ್ಯ ವಂಶಾನುಕ್ರಮಕ್ಕೆ ಸೇರಿದ ನಂತರ ನಮ್ಮನ್ನು ನಾವು ತೆಗೆದುಕೊಳ್ಳುವುದಕ್ಕೆ ಸದಾಕಾಲ ಸಿದ್ಧರಾಗಿರ್ಬೇಕು. ಆದರೂ ಪ್ರಜೆಗಳಿಗೆ ದ್ರೋಹ ಮಾಡಿ ಬಂದೆ ಎಲ್ಲರ. ಇನ್ನು ಅಂತಿಮವಾಗಿ ಏನು ದ್ರೋಹ ಮಾಡಿದೆ? ಅಲ್ಲಿ ಏನು ದ್ರೋಹ ಅಂತ ಹೇಳಿದ್ರೆ ಅವರಿಗೆಲ್ಲ ನಿದ್ದೆ ಬಂದಾಗ ನೀನು ಎದ್ದು ಬಂದೆ ಅಂತೆ. ಏನು ಮಾಡುವ? ಆ ರೀತಿಯಲ್ಲಿ ಒಂದು ರೀತಿಯ ಅಭಿಮಾನವನ್ನು ಇರಿಸಿಕೊಂಡಿದ್ರು. ನಿನ್ನನ್ನೇ ಹಿಂಬಾಲಿಸಿದ್ರು, ಹೌದಲ್ವಾ? ಅಭಿಮಾನವನ್ನು ಆಧರಿಸಿ ಎಲ್ಲರೂ ವನಾರಣ್ಯಕ್ಕೆ ಬಂದ್ರೆ ಅಯೋಧ್ಯೆಯ ಗತಿಗೆ ನೀನು ಮೋಸ ಮಾಡಿದಲ್ವ? ನೀನು ಸಮಾಧಾನ ಮಾಡಿ ಬರ್ಬೋದಿತ್ತು, ಮೋಸ ಮಾಡಿ. ಸಮಾಧಾನ ಮಾಡಿದ್ರು ಒಪ್ಪುವುದಿಲ್ವಲ್ಲ ಮಹಾರಾಜ? ಹಾಗಾದ್ರೆ ನಿನ್ನ ಮಾತು ಅಯೋಧ್ಯೆಯವರು ಕೇಳುದಿಲ್ಲ ಅಂತ ಅದ ವಿಚಾರ. ನಿನ್ನ ಮಾತು ಅಯೋಧ್ಯೆಯವರು ಕೇಳುದಿಲ್ಲ ಅಂತ ಆಯ್ತಲ್ಲ? ಕೇಳುವುದಿಲ್ಲ. ಯಾಕೆ? ಅಷ್ಟು ಅಭಿಮಾನ ಉಂಟು. ಈಗ ಅಲ್ಲಲ್ಲಿ ಲಂಕಾನಗರಿಯಲ್ಲಿ ರಾವಣಾಸುರನ ಕುರಿತಾಗಿ ಕುಸು ಕುಸು ಪಿಸು ಪಿಸುವಂತ ಮಾತುಗಳು ಉಂಟಂತೆ. ನಾವು ಬೇಹುವಿನ ತನ್ನುಕೇನವಾಗಿ ಕೇಳಿದವರು. ಗುಸುಗುಸು ಎಲ್ಲ ಬೇರೆ, ನಿಮ್ಮಲ್ಲಿ ಮಂತರೇ ಬರೇ ಗುಸುಗುಸೆ ಮಾಡಿದ್ರು. ನಮ್ಮಲ್ಲಿ ಮಂತರ ಎಂಬಾಗಿ ಹಾಗೆ ಮಾಡಿದ್ದೆವು. ಮಂತರಿಗೂ ಕ್ಷಮೆಯನ್ನು ಕೊಟ್ಟ ವಿಶೇಷವಾದಂತಹ ಪರಂಪರೆ ಎನ್ನುವುದು ನಮ್ಮದು. ಆದ್ರೆ ನಮ್ಮಲ್ಲಿ ಪ್ರಜಾವರ್ಗದವರು ಅಲ್ಲಲ್ಲಿ ಕುಸು ಕುಸು ಪಿಸು ಪಿಸು ಎನ್ನುವುದಾಗಿ ಏನು ಮಾಡೋಣ? ಅಲ್ಲಲ್ಲಿ ಮಂತರ ಎಂತ ಪ್ರಜೆಗಳಿರ್ತಾರೆ. ಅದು ರಾಮರಾಜ್ಯ, ಇದು ಲಂಕಾ ರಾಜ್ಯ. ರಾಮರಾಜ್ಯ ಆಗುವುದಿಲ್ಲಂತಾದ್ರೆ ರಾಮ ಇರ್ಬೇಕಿದ್ದಲ್ಲಿ. ಅಲ್ಲ, ಈಗ ಪೀಠದಲ್ಲಿ ನಂದಿ ಗ್ರಾಮದಲ್ಲಿ ಇರುವಂತಹ ವಿಶೇಷವಾದ ಸ್ಥಾನಮಾನೀಯತೆಯಲ್ಲಿ ನನ್ನ ಪಾದರಕ್ಷೆ ಇರುವಂತ ನಂದಿ ಗ್ರಾಮದಲ್ಲಿ ಇದ್ದದ್ದು ಆಳ್ವಿಕೆ ಮಾಡ್ತಾ ಇದ್ದದ್ದು ಯಾರು? ಬಾದುಕೆ ಮಾತಾಡ್ತಾ ಉಂಟ. ನನ್ನ ಪ್ರತಿನಿಧಿಯ ಬಾದುಕೆ ಮಾತಾಡ್ತಾ ಇದ್ದದ, ಭಾರತ ಮಾತಾಡ್ತಾ ಇದ್ದದ? ಭಾರತ ಮಾತನಾಡ್ತಾ ಇರ್ಬೋದು. ಆದ್ರೆ ಯಾವುದೇ ಅನುಜ್ಞಾ ಶಾಸನವನ್ನು ಪಡೆಯುವುದಕ್ಕಿಂತ ಮುಂಚಿತವಾಗಿ ನಿವೇದನಾ ಕಾರ್ಯಕ್ರಮ ನಡೆಯುತ್ತಾ ಇರುವುದರಲ್ಲಿ
ನನ್ನ ಮರದ ಹಾವಗೆಯ ಸಮ್ಮುಖದಲ್ಲಿ. ಗೊತ್ತಾಯ್ತು. ಇನ್ನು ಸೀತೆ ಅಂತಿಮ ವಿಚಾರ. ಈಗ ಅಂತಿಮ ವಿಚಾರ ಗೊತ್ತುಬಿಟ್ಯಾ? ಇಷ್ಟಕ್ಕೆಲ್ಲ ಖಂಡನೆ 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 ಸರಿ. ಮುಖ್ಯವಾದ ವಿಚಾರ. ನೀನು ಇಟ್ಕೊಂಡೇ ಮಾತಾಡ್ತಿದ್ದೀರಿ ಯಾವಾಗಿಂದ. ಹೌದಾ? ಮಾತಾಡ್ತಾ ಇದ್ದೆ ಆ ಕಡೆ. ಮುಖ್ಯವಾಗಿ ನಿಲ್ಲಿಸಿ ಬಿಡೋಣ. ಯಾವುದೀಗ ಸೀತಾವ್ರತ. ಸೀತೆಯನ್ನ ನೀ ಕಳೆದುಕೊಂಡೆ. ಸೀತೆಯನ್ನ ನಾ ಕಳೆದುಕೊಂಡರೂ ಕೂಡ ಪರಾಮರ್ಶೆಯನ್ನು ನಡೆಸಿದ್ರೆ ಲೋಕಕ್ಕೆ ಕಂಟಕ ಸ್ವರೂಪಿತನೆಂದೆನಿಸಿಕೊಂಡಂತಹ ರಾವಣಾಸುರನ ವಧೆಗೆ ಇಂದು ನಾನು ಸೀಮಾಲಂಘನೆಯನ್ನು ಮಾಡುವಂತಹ ಸ್ಥಿತಿಗತಿಗಳನ್ನು ತಲುಪಿದ್ದೆ. ಆ ಮಟ್ಟಿಗೆ ತೃಪ್ತತೆ ಎನ್ನುವುದುಂಟು. ಮಾಯೆಯನ್ನ ಮೆರೆಸುವುದಕ್ಕೆ ಬಂದ್ರೆ ಶರದ ತನ್ನು ಕೇಳುವಾಗಿ ಧನುಜರು ಯಾವತ್ತೂ ಮಾಯಾವಿಗಳೇ. ಯಾಕೆ ಹೇಳು? ಶತ್ರುಗಳನ್ನು ಗೆಲ್ಲುವುದಕ್ಕಾಗಲಿ ಗೆಲ್ಲುವುದಕ್ಕಾಗಲಿ ಮಾಯಕದ ಆಟವನ್ನು ಆಡಿದ್ರೆ ಯಾರಿಗೂ ಆಕ್ಷೇಪ ಮಾಡುವ ಅಧಿಕಾರ ಇಲ್ಲ. ಹೇಗೆ ಬೇಕಾದ್ರೂ ನಾವು ಪ್ರಯೋಗವನ್ನೇ ಮಾಡ್ತೇವೆ. ಅದೇ ಮಾಯಕವನ್ನ ನೀವು ಪ್ರಯೋಗ ಮಾಡಬಾರದು, ಅದು ನಿಮಗೆ ಅಧರ್ಮ ಅನ್ನಿಸ್ತದೆ. ಒಂದು ಮಾತು, ಏನು? ರಣಧಾರುಣಿಯಲ್ಲಿ ವೀರಾಗ್ರಣಿ ಎಂದೆನಿಸಿಕೊಂಡವ, ಶೌರ್ಯಾತಿಶಯವನ್ನೇ ಉಸಿರಾಗಿಸಿಕೊಂಡಂತಹ ವ್ಯಕ್ತಿಗೆ ಕೃತ್ರಿಮತೆಯನ್ನಾಧರಿಸಿದ ತಾಮಸೆ ಮಾಧ್ಯಮವನ್ನೇ ಹೊಂದಿರುವಂತಹ ಮಾಯೆ ಎನ್ನುವುದು ಶೋಭಾಯಮಾನವಾದುದಲ್ಲ. ಅಲ್ಲಂತ ಹೇಳ್ಬಾರ್ದು. ಈಗ ಮಾಯಕದ ತಾಮಸೀ ವಿದ್ಯೆಯನ್ನ ನನಗೆ ಅನುಗ್ರಹ ರೂಪದಲ್ಲಿ ಕೊಟ್ಟವ ಯಾರು ಹೇಳು? ಇಂದ್ರನ ಸೆರೆ ಹಿಡಿದಾಗ ಬ್ರಹ್ಮದೇವ ಕೊಟ್ಟದ್ದು. ಮಾಯಾವಿದ್ಯೆಯನ್ನ ಕೊಟ್ಟಿದ್ದು ಅಲ್ಲ, ನನಗೆ ಕೊಟ್ಟದ್ದು ತಾಮಸೀ ವಿದ್ಯೆಯನ್ನ ಕೊಟ್ಟಿದ್ದಾರೆ ಅಂತ. ಬ್ರಹ್ಮದೇವಯೇ ನನಗೆ ವಿಭೀಷಣ ಹೇಳಿದ್ದಾರೆ. ಏನಂತ? ಬ್ರಹ್ಮದೇವನು ನೀನು ಸುರೇಂದ್ರನನ್ನು ಬಂಧಿಸಿದಂತಹ ಸಂದರ್ಭ ಅಲ್ಲಿಗೆ ಬಂದು ಯಾವುದೋ ಒಂದು ವಿಶೇಷವಾದ ಯಜ್ಞದ ಕುರಿತಾಗಿ ಹೇಳಿದ್ದಾರೆ. ಅದು ವಿಶೇಷ ಯಜ್ಞ ಅಲ್ಲ, ಯಾವ ಯಜ್ಞವೇ ಮಾಡಿ ಅದರಿಂದ ಅರ್ಧಕ್ಕೆ ಹೇಳಬಾರ್ದು ಅಂತ ಹೇಳಿದ್ದು ಅಷ್ಟೇ. ತಾಮಸ ವಿದ್ಯೆಯನ್ನು ನಾನು ಪಡೆದುಕೊಂಡಿದ್ದೇನೆ. ಅಂತರ್ಧನವಾಗುವಂತ ರಥ ಯಾವುದು ಕೇಳು? ಅದು ಇಲ್ಲಿಗೆ ಯುದ್ಧ ಕ್ಷೇತ್ರಕ್ಕೆ ಬರುವಾಗ ಕಪ್ಪು ಬಣ್ಣದ ಮೇಕೆಯನ್ನ ಬಲಿ ಕೊಟ್ಟು, ಕಪ್ಪು ಬಣ್ಣದ, ಹೌದು, ಮೇಕೆಯನ್ನ ಬಲಿ ಕೊಟ್ಟು ಪರಮೇಶ್ವರನನ್ನ ತೃಪ್ತಿಗೊಳಿಸಿ ಅವನಿಂದ ಪಡೆದ ರಥ ದಿವ್ಯ ಆಯುಧ. ಇದಿಷ್ಟು ನಾನು ಅಂತರ್ಧಾನ ಆಗುವುದಕ್ಕೆ ಸಾಕ್ಷಿ ಆಯಿತು. ಈಗ ನಿನ್ನಲ್ಲಿ ಹೇಳುವುದಿಷ್ಟೇ, ಈ ಲಂಕಾನಗರದಲ್ಲಿ ಇಂದ್ರಜಿತ್ತುವಿನ ವಿಷಯವನ್ನ ಒತ್ತಟ್ಟಿಗಿಟ್ಟರೆ ನನ್ನ ಅಪ್ಪನ ವಿಷಯ ಏನಾದ್ರೂ ಗೊತ್ತುಂಟ ನಿನಗೆ? ಇಷ್ಟೆಲ್ಲ ಹಾರಾಟವನ್ನು ನೀ ಮಾಡುತ್ತಾ ಇರುವುದು ಏತಕ್ಕೆ? ನಿನ್ನ ತಂದೆಯ ಬೆಂಬಲ. ಹೌದು, ನಮ್ಮ ಅಪ್ಪನ ಯೋಗ್ಯತೆ ಅಷ್ಟುಂಟು. ಹಾರಾಟ ಮಾಡಬೇಕು. ಮಾಡ್ತೇನೆ. ಎಲ್ಲಿ, ಹೇಗೆ, ಎಂತು ಎನ್ನುವಂತಹ ಸ್ಪಷ್ಟವಾದ ಪರಿಕಲ್ಪನೆ ಇರುವುದು ಬೇಕು. ಅದಿದ್ದೇ ಹಾರಾಟ ಮಾಡಿ. ಧರ್ಮ ಸುಸಂಬದ್ಧವಾದ ಕೈಂಕರ್ಯಗಳಿಗೆ ಎಷ್ಟು? ನಾನು ನಿನ್ನ ಹಾಗೆ ಮಾಡ್ಲಿಲ್ಲ, ನನ್ನ ಅಪ್ಪನಿಗೆ ಬೇಕಾದನ್ನೇ ಮಾಡಿದ್ದೇನೆ. ನೀನು ನಿನ್ನ ಅಪ್ಪನಿಗೆ ಬೇಕಾದನ್ನ ಮಾಡ್ಲಿಲ್ಲ. ಅಲ್ಲ, ಅಪ್ಪನಿಗಿಂತಲೂ ಅಪ್ಪ ಆಧರಿಸಿಕೊಂಡು ಬಂದಿರುವಂತಹ ಸದ್ಧರ್ಮ ಎನ್ನುವುದು ಮಗನಿಗಾದವರಿಗೆ ಮುಖ್ಯ. ನಿನ್ನ ತಂದೆಯ ಸದ್ಧರ್ಮ ಏನು, ಎಷ್ಟು ಎನ್ನುವುದನ್ನ ನಾವರ್ಥವಿಸಿಕೊಂಡವರಲ್ಲ. ಏನೇನನ್ನ ಪರನಾರಿ ಚೋರನೆಂದೆನಿಸಿಕೊಂಡವ. ನಿನ್ನ ಅಪ್ಪನಲ್ಲಿ ಅದೆಷ್ಟೋ ಗುಣ ವಿಶೇಷತೆಗಳಿದ್ದಿರಬಹುದು. ಒಳ್ಳೆಯ ಶಾಸ್ತ್ರ ಕೋವಿದ, ಮಾತ್ರವಲ್ಲ ಸಾಮವೇದಕ್ಕೆ ಭಾಷ್ಯವನ್ನು ಬರೆದವ. ಒಳ್ಳೆಯ ಆಟದಲ್ಲಿ ನಿನ್ನ ಅಪ್ಪನ ವಸ್ತುನಿಷ್ಠ ವಿಚಾರವನ್ನ, ವ್ಯಾಖ್ಯಾನವನ್ನು ಆಧರಿಸಿ ಈ ದಕ್ಷಿಣ ಭಾರತದಲ್ಲಿ ಕೆಲವೊಂದಿಷ್ಟು ನಾಣ್ಣುಡಿಗಳೆನ್ನುವುದುಂಟ. ವಿಶೇಷವಾಗಿ ಎತ್ತಿ ಆಡ್ತಾ ಇದ್ದೆ. ನೀ ಬೇಸರಗೊಂಡ್ರು ನೀನ್ ಹೇಳಿದ್ದಕ್ಕೆ ಬೇಸರ ಮಾಡಿಕೊಳ್ಳುವುದಾದ್ರೆ ನೀನು ಮುಂದೆ ನಾನು ಬರುವುದಿಲ್ಲ. ಯಾಕೆ ಹೇಳು? ಇದು ಕಿಚಾಯಿಸುವುದಕ್ಕಾಗಿರುವಂತಹ ಕ್ಷೇತ್ರ, ಮನಮೆಚ್ಚಿಸುವಂತಹ ಕ್ಷೇತ್ರ ಅಲ್ಲ. ಮೆಚ್ಚುವುದಾದರೆ ಹೇಳುವುದು ಬಾಯಲ್ಲಿ ವೇದ, ಹಾಕುವುದು ಕೊಕ್ಕೆಗೆ ಗಾಳ. ನೀನಪ್ಪ ವೇದಾಂಗಗಳನ್ನು ಅರ್ಥವಿಸಿಕೊಂಡವನಂತೆ. ಹೌದಪ್ಪ. ವೇದಗಳ ಮೂಲ ಸ್ವಾರಸ್ಯ ಎಂತಹದ್ದು? ಕೇವಲ ಎಂತಹದ್ದು? ಆತ್ಮವಿದ್ಯೆಯನ್ನ ಸದಾಕಾಲ ಬೋಧಿಸಲು ಹೇಳ್ತದೆ. ಯಜುರ್ವೇದವು ಪ್ರಜ್ಞಾನಂ ಬ್ರಹ್ಮ ಇದನ್ನು ಹೇಳ್ತದೆ. ಸಾಮವೇದವು ತತ್ವಮಸಿಯನ್ನು ಹೇಳ್ತದೆ. ಅಂತಿಮವಾಗಿ ಅಥರ್ವಣ ವೇದವು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಇಷ್ಟೆಲ್ಲವನ್ನ ಸಾಗಿ ಬಂದಾಗ ಮಾತ್ರ, ಎಲ್ಲವರಲ್ಲಿಯೂ ಆತ್ಮಿಕ ಪ್ರಜ್ಞೆಯನ್ನ ಕಂಡಾಗ ಮಾತ್ರ ವ್ಯಕ್ತಿಯಾದವನ ಅಂತಹ ಉನ್ನತಿಯನ್ನು ಹೇರುವುದಕ್ಕೆ ಸಾಧ್ಯ ಉಂಟು. ನಿನ್ನ ತಂದೆ ಈ ಸಾರಾಂಶಗಳೆಲ್ಲವನ್ನು ಅರ್ಥವಿಸಿಕೊಳ್ಳದೆ ಕೇವಲ ಕಂಠಸ್ಥಗೊಳಿಸುವುದಕ್ಕಷ್ಟೇ ಅದನ್ನ ವಿನಿಯೋಗಿಸಿ ಆಚರಣೆಗೆ ತರಲಿಲ್ಲ ಎನ್ನುವುದು ಸ್ಪಷ್ಟ. ಹಾಗಾಗಿ ಹೇಳಿ ಅಷ್ಟು ಮಾಡಿದ್ರು ದೇವಾನು ದೇವತೆಗಳು ಯಾರ ಕೈ ಕೆಳಗಿದ್ದಾರೆ? ಯಾರ ಕೈ ಕೆಳಗಿದ್ದಾರೆ? ಏನು ಮಾಡುವ? ನಿನ್ನ ತಂದೆಯ ಕೈ. ದೇವಾನು ದೇವತೆಗಳು ನಿನ್ನ ತಂದೆಯ ಅಡಿಯಾಳಾಗಿರುವುದಕ್ಕೆ ಮೂಲ ಕಾರಣ ಯಾರ ಕೃಪಾ ವಿಶೇಷತೆಯಿಂದ ಕೂಡಿರುವಂತದ್ದು? ಯಾರದ್ದು? ನಿನ್ನ ಕೃಪಾ ವಿಶೇಷತೆ. ಇಲ್ಲಿದ್ದವರದಲ್ವಾ? ಇಲ್ಲಿದ್ದವರದ್ದು ಹೇಗೆ ಮಾಡಿದ?
ನಿನ್ನ ತಂದೆಗೆ ಹಿನ್ನಡೆಯಾಗುತ್ತಾ ಇದೆ ಎನ್ನುವಂತಹ ಸಂಗತಿಯನ್ನ ತಿಳಿದ ಕ್ಷಣವೇ ನೀನು ನೇರ ಯುದ್ಧಕ್ಕೆ ಹೋಗ್ಲಿಲ್ಲ. ಏನ್ ಮಾಡಿದೆ? ನಾನು ಮಾಯಕ ಯುದ್ಧವನ್ನೇ ಮಾಡಿದೆ. ಅಭಿಚಾರಿಕ ಪ್ರಯೋಗ ಹೌದು. ಯಾಕೆ ಮಾಡಿದೆ? ದೇವತೆಗಳ ಶಕ್ತಿಯನ್ನು ಕುಂಠಿತಗೊಳಿಸಿಕೊಳ್ಳುವುದಕ್ಕಾಗಿ. ದೇವತೆಗಳ ಶಕ್ತಿಯನ್ನು ಕುಂಠಿತಗೊಳಿಸಿದ ನಂತರ ದೇವತೆಗಳನ್ನ ಗೆಲ್ಲುವುದು ಹೆಚ್ಚು ಹೊತ್ತಿನ ಕೆಲಸವೋ? ಇನ್ನೂ ಶಕ್ತಿ ಕುಂಠಿತವಾಗಿಯೇ ಉಂಟು. ಹಾಗಾಗಿ ಅದನ್ನ ಸಶಕ್ತಗೊಳಿಸುವುದಕ್ಕೆ ಪೂರಕವಾದಂತಹ ಒಂದು ಸ್ಥಾನಮಾನ್ಯತೆಯನ್ನು ಕಲ್ಪಿಸುವುದಕ್ಕಾಗಿ ನಿನ್ನ ತಂದೆಯ ಒದಗೆ ನಾ ಬಂದವ. ಬದುಕುವ ಆಸೆಯಲ್ಲಿ ಕ್ಷಮೆಯನ್ನು ಯಾಚಿಸು. ಇಲ್ಲವಾದ ಪಾಠ ಮಾಡ್ತಾರೆ. ತಂದೆಯನ್ನು ವಧಿಸುವ ಮೊದಲು ನಾನು ನಿನ್ನನ್ನು ವಧಿಸಿ ಬಿಟ್ಟೇನು. ಗೆಲ್ಲುವುದು ಕಷ್ಟ.